ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಕುಟುಂಬದ ಸದಸ್ಯರೆಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ನೋಡಿ. ನೀವು ಚೆನ್ನಾಗಿದ್ದೀರಂತ ಭಾವಿಸ್ತೀನಿ. ನಾನು ಮಾಡಿರೋ ಮೆಟ್ಲಕ್ಕೆ ಪೇಂಟ್ ಮಾಡ್ತಾಯಿದ್ದೀನಿ ನೋಡ್ರಿ. ಸಣ್ಣ ಪುಟ್ಟ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಮನೆಯಲ್ಲಿ ನಿಮಗೆ ಇಷ್ಟ ಆದರೆ ನಾವು ಬೇಕಾದ ಪೇಂಟ್ನ ಈ ಥರ ಮಾಡ್ಕೋಬೋದು ನೋಡ್ರಿ. ಈ ಥರ ಇದ್ದನ್ನ ಮೆಟ್ಲ ಇದಕ್ಕೆ ನಾನು ಪೇಂಟ್ ಮಾಡ್ತಾಯಿದ್ದೀನಿ ನೋಡ್ರಿ. ಇಷ್ಟಿದು 4 ಲೀಟ್ರ್ ತೊಗೊಂಡಿದ್ದೆ, ಖಾಲಿ ಆಗಿದೆ. ಈಗ ಈ ಥರ ತೊಗೊಂಡು ಶಿವ ನೋಡ್ರಿ, ಈ ಥರ ಪೇಂಟ್ನ ಹಚ್ಕೋಬೇಕು. ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಳ್ಳಿ. ನೀವು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನಿಮ್ಮ ಇಷ್ಟ. ನಮ್ಮ ಮನೆ ಕೆಲಸನ ನಾವು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟನ್ನು ನಮ್ಮ ಕೈಯಿಂದ ನಾವು ಮಾಡಬೇಕು ಅಂತ ನನ್ನ ಅನಿಸಿಕೆ. ಹಾಗಾಗಿ ನನಗೆ ಎಷ್ಟು ಕೆಲಸ ಆಗುತ್ತೆ ಅಷ್ಟನ್ನು ನಾನು ನನ್ನ ಮನೆಗೋಸ್ಕರ ನಾನು ಮಾಡ್ತಾ ಇರ್ತೀನಿ ನೋಡಿ. ಈ ಗ್ರೀಲಿಗೆ ಪೇಂಟ್ ಕೂಡ ನಾನೇ ಹಚ್ಚಿದ್ದು, ನನ್ನ ಮಗ ನಾನು. ಓಕೆನಾ? ಈ ಥರ ಪೇಂಟ್ನ ಕೂಡ ಹಚ್ತಾಯಿದ್ದೀನಿ. ನನ್ನ ಮಗನೂ ಹಚ್ತಾನೆ, ನಾನು ಹಚ್ತಾಯಿದ್ದೀನಿ. ಸುಮ್ಮನೆ ಮನೇಲಿ ಕೂತ್ಕೊಂಡು ಕೈಲಾದಷ್ಟು ಮಾಡೋಣ ಅಂತ. ಸುಮ್ಮನೆ ಫ್ರೀ ಟೈಮಲ್ಲಿ ಈ ಥರ ಮನೆಗೆ ಏನಾದರೂ ಬೇಕಾದರೆ ಪೇಂಟ್ ಮಾಡೋದು ಅದು ಎಲ್ಲ ಮಾಡ್ಕೋತಾ ಇದ್ದರೆ ನಮಗೂ ಖುಷಿ ಆಗುತ್ತಲ್ಲ. ಟೈಮ್ ಇಲ್ಲಪ್ಪ ಅಂತಂದರೆ ನೀವು ಯಾರಿಗಾದರೂ ಹೇಳಿ ಹಚ್ಕೋಬೋದು. ನನ್ನ ಸ್ವಲ್ಪ ಟೈಮ್ ಇದೆ ಅಂತ ಈ ಥರ ನಾವೇ ಹಚ್ಕೊಳ್ಳೋಣ ಅಂತ ಹಚ್ಕೋತಾ ಇದ್ದೀವಿ. ನೋಡ್ರಿ ಹೆಂಗೆ ಅನಿಸ್ತಾ ಇದೆ. 10 ಲೀಟ್ರ್ ಪೇಂಟ್ ತಂದಿದ್ದೀನಿ. ಇದು 4 ಲೀಟ್ರ್. ಇದು 4 ಲೀಟ್ರ್ ಇಷ್ಟು ಖಾಲಿ ಆಗಿದೆ. ಇದು ಕಂಬಕ್ಕೆಲ್ಲ ಈ ಥರ ಒಂಚೂರು ಫಿಲ್ ಮಾಡಬೇಕಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿ ತೊಗೊಂಡು ಹಚ್ತಾ ಇದ್ದೀನಿ ನೋಡ್ರಿ. ಈ ಥರ ಇದು ಸಿಮೆಂಟ್ ಅಲ್ಲ, ಫಿಲ್ ಆಗಿಲ್ಲ ಚಂದ, ಸಾಪ್ ಇಲ್ಲ. ನಾವು ಸಾಪ್ ಬೇಕಂತ ಮಾಡಿಲ್ಲಪ್ಪಲ್ಲ, ಪ್ಲಾಸ್ಟ್ರ್ ನಾರ್ಮಲ್ ಪ್ಲಾಸ್ಟ್ರೇ ಮಾಡಿಸಿದ್ದು. ಕಾಲು ಜಾರಬಾರ್ದು ಅಂತ ಈ ಥರ ಮಾಡಿಸಿದ್ದೀವಿ. ಸುಮ್ಮನೆ ತೊಂದರೆ ಆಗಬಾರ್ದಲ್ಲ, ಆಮೇಲೆ ಕಾಲು ಜಾರ್ಕೊಂಡು ಬಿದ್ವಿ ಅಂದರೆ. ಅದಕ್ಕೆ ಸ್ವಲ್ಪ ರಫ್ ಇರಬೇಕು ಮೆಟ್ಲ. ಯಾವಾಗಲೂ ನೀವು ಫರ್ಶಿ ಹಾಕಿದರೂ ಕೂಡ ಅದು ಸ್ವಲ್ಪ ರಫಾಗೇ ಇರಬೇಕು. ರಫಾಗಿದ್ದರೆ ಕಾಲು ಜಾರಲ್ಲ. ಮತ್ತು ಇನ್ನೊಂದು ಏನಂದರೆ, ನಾವು ಎಷ್ಟಾಗುತ್ತೆ ಅಷ್ಟು ಸ್ವಲ್ಪ ರಫ್ ಇರೋ ಕಲ್ಲನ್ನು ಹಾಕಿಸ್ಬೇಕು ಫರ್ಶಿನ. ಇಲ್ಲಾಂದರೆ ಈ ಥರ ಪ್ಲಾಸ್ಟರ್ ಮಾಡಿಬಿಟ್ರೆ ಒಳ್ಳೆಯದು, ನನ್ನ ಅನಿಸಿಕೆ. ಮುಂದೆ ಕಾಲು ನೋವು ಅದೇನಾದರೂ ಬರೋದಿದ್ದರೆ ಬರಲ್ಲ. ನಾವೆಷ್ಟು ಪಾಲಿಶ್ ಫರ್ಶಿ, ಗ್ರ್ಯಾನೈಟು ಇಂಥವೆಲ್ಲ ಬಳಸ್ತೀವಲ್ಲ, ಅವು ಏನಾಗುತ್ತೆ ಗೊತ್ತಾ, ನಮಗೆ ಕಾಲು ಮುರಿದು ಕೂಡಿಸ್ತವು. ನಾವೇ ಕಾಲು ಮುರ್ಕೊಂಡು ಕೂತ್ಬಿಡ್ತೀವಿ. ಯಾಕೆ ಗೊತ್ತಾ? ಕಾಲು ಜಾರ್ಕೊಂಡು ಮನೆ ಚೆಂದ ಕಾಣಬೇಕು ಅಂತ ಹಾಕ್ಕೋತೀವಿ. ಆಮೇಲೆ ಕಾಲು ಜಾರ್ಕೊಂಡಿದ್ದು ಕಾಲು ಮುರ್ಕೊಂಡು ವೀಲ್ ಚೇರಲ್ಲಿ ಕೂತಿರ್ತೀವಿ. ಇಷ್ಟೇ. ಅದಕ್ಕೆ ನಮ್ಮ ಅನುಕೂಲಕ್ಕೆ ತಕ್ಕಂಗೆ, ನಮಗೆ ನಮ್ಮ ಆರೋಗ್ಯಕ್ಕೆ ಹಿತ ಆಗೋ ಥರ ಮುಂಚಿನ ಮನೆಗಳೆಲ್ಲ ಹೆಂಗಿದ್ವು ಆ ಥರ ಎಲ್ಲ ಇರಬೇಕು ಮನೆಗಳು. ಹಾಗಿದ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಇದನ್ನು ನೀವೆಷ್ಟು ತೊಗೊಳ್ತೀರೋ ಬಿಡ್ತೀರೋ ನನಗೆ ಗೊತ್ತಿಲ್ಲ, ನನ್ನ ಅಭಿಪ್ರಾಯ ಅಷ್ಟೇ. ಮನೆಗೆ ಫರ್ಶಿ ಕೂಡ ಸ್ವಲ್ಪ ರಫ್ ಆಗಿರೋದನ್ನೇ ಹಾಕಿಸ್ಬೇಕು. ಆರೋಗ್ಯಕರವಾದ ಫರ್ಶಿಗಳನ್ನು ಹಾಕ್ಕೋಬೇಕು. ನಾವು ಕೂಡ ಜಾಸ್ತಿ ಗ್ರ್ಯಾನೈಟ್ ಥರ ನಾವು ಬಳಸಿಲ್ಲ ಮನೆಗಳಿಗೆ. ನಾನು ಬೇಕಂತಲೇ ಈ ಥರ ರಫ್ ಇರೋದನ್ನು ನೋಡಿ. ಎಷ್ಟು ರಫ್ ಇದೆ ಇದು, ಕಾಣಿಸ್ತಿದೆಯಲ್ಲ ಎಷ್ಟು ರಫ್ ಇದೆ. ಇದಕ್ಕೆ ನಾವು ಪೇಂಟ್ ಮಾಡ್ತಾಯಿದ್ದೀವಲ್ಲ, ಇದು ರಫಾಗೇ ಇರ್ತದೆ, ಇದು ಏನು ಸಾಫ್ ಆಗೋಲ್ಲ. ಈ ಥರ ಮಾಡಿಕೊಂಡ್ರೆ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ಅಂದರೆ ಕಾಲು ಮುರ್ಕೊಳ್ಳೋ ಚಾನ್ಸ್ ಇರೋಲ್ಲ ಅನ್ನೋದೇ ನನ್ನ ಉದ್ದೇಶ.
ಯಾರು ತಪ್ಪು ತಿಳ್ಕೊಬೇಡ್ರಿ. ಯಾರ್ಯಾರಿಗೆ ಹೆಂಗೆ ಇಷ್ಟ ಆಗುತ್ತೆ ಹಂಗೆ ಮಾಡ್ಕೋತೀರ. ನನ್ನ ಅಭಿಪ್ರಾಯನ ಮಾತ್ರ ತಿಳಿಸ್ತಾ ಇದ್ದೀನಿ. ಸ್ವಾರ್ಥ ಏನೂ ಇಲ್ಲ ಇಲ್ಲಿ. ನಾನು ಹೇಳೋದು ನಿಸ್ವಾರ್ಥವಾಗಿ ನಾನು ಮಾಡ್ತಾಯಿದ್ದೀನಿ, ಹೇಳ್ತಾ ಇದ್ದೀನಿ. ನಾನು ಹೇಳೋ ಉದ್ದೇಶ ಅಂದರೆ ಇಷ್ಟೇ, ಸ್ವಲ್ಪ ಆರೋಗ್ಯದ ಕಡೆ ಗಮನ ಇರಲಿ. ವಯಸ್ಸು ಎಲ್ರಿಗೂ ಆಗುತ್ತೆ, ನನಗೂ ಆಗುತ್ತೆ, ನಿಮಗೂ ಆಗುತ್ತೆ, ಎಲ್ರಿಗೂ ಆಗುತ್ತೆ. ವಯಸ್ಸಾದ ನಂತರ ನಾವು ಬ್ಯಾಲೆನ್ಸ್ ಮಾಡಿ ತಿರುಗಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತಲ್ಲ. ಹಾಗಾಗಿ ಇವಾಗ ಫರ್ಶಿಲಿಂದನೇ ಕಾಲುಗಳು ನೋವು ಬರೋದು ನೋಡಿರಿ. ಫರ್ಶಿ ನಾವು ಹೆಂಗೆ ಹಾಕ್ತೀವಲ್ಲ, ಮೊಳಕಾಲು ನೋವು ಅದು ನಾವು ಹೆಚ್ಚು ಫುಡ್ನಿಂದ ಆಗ್ತದೆ ಅನ್ನೋದಕ್ಕಿಂತಲೂ ಫುಡ್ಡೂ ಜೊತೆಗೆ ಇವು ನಾವು ಮನೇಲಿ ತಿರುಗಾಡೋ ಫರ್ಶಿಗಳು ಕೂಡ ನಮಗೆ ಎಫೆಕ್ಟ್ ಆಗ್ತವೆ. ಇದೊಂದು ಚೆಂದ ನೆನಪಿನಾಗ ಇಟ್ಕೊಳ್ರಿ. ಯಾಕಂದರೆ ನಾವು 24 hours ಸ್ಲೀಪರ್ ಹಾಕ್ಕೊಂಡು ತಿರುಗಾಡ್ತೀವಿ ಅಂತಲ್ಲ, ನಮ್ಮ ಆರೋಗ್ಯ ಅಂಗಾಲಿಂದನೇ ಬರ್ತದೆ. ಅಂಗಾಲ ಒಳಗೆ ಸೇರ್ಕೊಳ್ತದೆ ಎಲ್ಲ ಆರೋಗ್ಯ. ಹಾಗಾಗಿ ನಾವು ಅಂಗಾಲ ಅಂದ್ರೆ ಗೊತ್ತಾಯ್ತಲ್ಲ, ಪಾದದ ಕೆಳಗಿರೋ ಅಂಗಾಲಿಗಂತಾರ. ಆ ಪಾದದ ಒಳಗಿಂದನೇ ಜಾಸ್ತಿ ನಮ್ಮ ಆರೋಗ್ಯದೆಲ್ಲ ಬ್ಯಾಕ್ಟೀರಿಯಾಗಳು ಎಲ್ಲನೂ ಹೋಗೋದು. ಅದಕ್ಕೆ ಅಂಗಾಲಿಗೆ ಸ್ವಲ್ಪ ನಡಬೇಕು, ಎಲ್ಲ ಪಾಯಿಂಟ್ಸು ಆ್ಯಕ್ಟಿವೇಟ್ ಆಗ್ತವೆ. ನಮ್ಮ ಪಾದದಲ್ಲಿನೇ ಎಲ್ಲ ನರನಾಡಿಗಳು ಇರೋದು. ಹಾಗಾಗಿ ಅವೆಲ್ಲ ಆ್ಯಕ್ಟಿವೇಟ್ ಆಗಬೇಕಂತಂದರೆ ಸ್ವಲ್ಪ ಕಾಲಿಗೆ ಹಳ್ಳ ಅವೆಲ್ಲ ನಡಬೇಕಂತಾರೆ. ಹಳ್ಳ ನಟ್ಟಿಲ್ಲಂದ್ರೂ ಕೂಡ ಎಟ್ಲೀಸ್ಟ್ ಇವು ಫರ್ಶಿಗಳಾದರೂ 24 hours ತಿರುಗಾಡ್ತಿರ್ತೀವಲ್ಲ, ಇದರಲ್ಲಿಂದಾದರೂ ಸ್ವಲ್ಪ ಪಾಯಿಂಟ್ಸ್ ಎಲ್ಲ ಆ್ಯಕ್ಟಿವೇಟ್ ಆಗಬೇಕು. ಹಾಗಾದರೆ ನಮ್ಗೆ ಎಟ್ಲೀಸ್ಟ್ ನಾವು ಜಾಸ್ತಿ ಯೋಗ ಏನೂ ಮಾಡಲ್ಲಪ್ಪ, ನಾರ್ಮಲಾಗಿ ಮನೆಗೆ ತಿರುಗಾಡೋದೇ ಸಾಕಾಯಿತು ಅಂತ ಅನ್ನೋರಿಗೆ ಇಷ್ಟು ತಿರುಗಾಡಿದ್ರೇ ಇದರಲ್ಲಿ ಎಷ್ಟೊಂದು ಆರೋಗ್ಯ ನಮ್ಮದು ಚೆಂದ ಇರ್ತದೆ. ಹಾಗಾಗಿ ಆರೋಗ್ಯ ಚೆಂದ ಇಟ್ಕೋಬೇಕಂದ್ರೆ ಎಷ್ಟಾಗ್ತದಷ್ಟು ಮನೆಯಲ್ಲಿರೋ ಫರ್ಶಿಗಳವೆಲ್ಲ ಜಾಸ್ತಿ ನೈಸ್ ಮಾಡಿಸೋದ್ರಿಂದ ನಮ್ಮದು ಅಂಗಾಲಾಗಿ ಇರೋ ಯಾವ ಪಾಯಿಂಟ್ಸ್ ಕೂಡ ಆ್ಯಕ್ಟಿವೇಟ್ ಆಗೋಲ್ಲ. ಹಾಗಾಗಿ ಸ್ವಲ್ಪ ಕಾಲಿಗೆ ಇವೆಲ್ಲ ನಟ್ರೆ ಏನಾಗ್ತದೆ, ಅಂಗಾಲು ಆ್ಯಕ್ಟಿವೇಟ್ ಆಗ್ತದೆ. ಅಲ್ಲಿ ಅಂಗಾಲಿಂದನೇ ಎಲ್ಲನೂ ಬರೋದು, ಮೊಳಕಾಲು ನೋವಾಗಲಿ ಎಲ್ಲ ಬರೋದು. ನೋಡಿರಿ, ಇನ್ನೂ ಜಾಸ್ತಿ ಇದೆ ನಾನು ಫರ್ಶಿಗೆ ಹಚ್ಚೋದು. ಹಿಂಗೆ ಮಾಡ್ತಾ ಹೋದರೆ ನಿಮ್ಮದು ವಿಡಿಯೋದ ಲೆಂತ್ ಕೂಡ ಜಾಸ್ತಿ ಆಗ್ತದೆ. ನಾನು ಹೇಳೋ ಉದ್ದೇಶ ಇಷ್ಟೇ, ಪಾದದೊಳಗಿಂದನೇ ಎಲ್ಲ ಪಾಯಿಂಟ್ಸ್ಗಳು ಆ್ಯಕ್ಟಿವೇಟ್ ಆಗ್ತವೆ. ಹಾಗಾಗಿ ಕಾಲಿಗೆ ಸ್ವಲ್ಪ ನಡಬೇಕು. ಇವೆಲ್ಲ ನಡೋದ್ರಿಂದ ಪಾಯಿಂಟ್ಸ್ಗಳು ಆ್ಯಕ್ಟಿವೇಟ್ ಆಗ್ತವೆ, ನರನಾಡಿಗಳೆಲ್ಲ ಚೆಂದಿರ್ತವೆ ಅಂತ ಹೇಳೋದೇನು ನಮಗೆಲ್ಲ ಪ್ರೆಸೆಂಟಿಗೆ ಗೊತ್ತಾಗ್ತದಲ್ಲ. ಹಾಗಾಗಿ ಸ್ವಲ್ಪ ಮನೆ ಕಟ್ಟುವವರು ಇದ್ರ ಕಡೆ ಸ್ವಲ್ಪ ಧ್ಯಾನ ಕೊಡ್ರಿ ಅಂತ ಹೇಳ್ತೀನಿ. ಯಾರೋ ಮಾಡ್ತಾರೆ ಅಂತ ಕಾಂಪಿಟೇಷನ್ ಬಿಟ್ಕೊಂಡು ನೀವು ಫರ್ಶಿಗಳೆಲ್ಲ ಎಷ್ಟಾಗ್ತದೆ, ಅವ್ರಿಗಿನ್ನ ಕಾಸ್ಟ್ಲಿ ಮಾಡಬೇಕು, ಅವ್ರಿಗಿನ್ನ ಚೆಂದ ಮಾಡಬೇಕು ಅಂತ ಹಿಂಗೆಲ್ಲ ಕಾಂಪಿಟೇಷನ್ ಇಟ್ಕೊಂಡು ಏನಾದರೂ ಮಾಡಿದ್ರಿ 4 ದಿನದಾಗೆ ನೀವು ಕಾಲು ಮುರ್ಕೊಂಡು ಕುಂತಿರ್ತೀರಿ ಅಂತ ಅರ್ಥ. ನಿಮಗೆ ಏನು ಆರೋಗ್ಯಕರ ಅದ ಅದನ್ನು ಮಾಡಿಕೊಂಡು ನಿಮ್ಮ ಆರೋಗ್ಯನ ಚೆಂದ ಇಟ್ಕೊಳ್ರಿ. ಯಾರ ಜೊತೆ ಯಾರು ಕಾಂಪಿಟೇಷನ್ ಮಾಡಬೇಡ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮದು ಲೈಫ್ ನಿಮ್ಮ ಕೈಯಾಗೆ ಇರ್ತದೆ, ಹೆಂಗೆ ರೂಪಿಸ್ಕೋಬೇಕು ಹೆಂಗಿಲ್ಲ ಅಂತ. ನಾವು ಮನೆ ಯಾರ ಸಲುವಾಗೂ ಕಟ್ಕೊಂಡು ಅದನ್ನು ಮಾಡ್ಕೋಬಾರ್ದು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಧನ್ಯವಾದಗಳು. ಹೀಗೆ ಹೇಳಿದರೆ ಜಾಸ್ತಿ ಆಗುತ್ತೆ ವಿಡಿಯೋ.